ಸರ್ ರಕ್ಷಿತ್ ಅವ್ರ ಬಗ್ಗೆ ನಿಮ್ಗೆ ಈ ಥರ ಒಪಿನಿಯನ್ ಇತ್ತು ಅಂದರೆ ಇಲ್ಲಿ ತನಕ ಅವರು ಫಸ್ಟ್ ದಿನನೇ ಹೊರಟೋಗಿದ್ರು 1 ಗಂಟೆಲಿ, ವಾಪಸ್ ಒಳಗೆ ಬಂದು ಈ ಥರ ಅವರು ಇಷ್ಟರ ಮಟ್ಟಿಗೆ ಬರ್ತಾರೆ, ನೀವೀಗ ಟಾಪ್ 5 ನೀವು ಅವ್ರ ಹೆಸರು ತಗೊಳ್ತಾ ಇದ್ದಾರೆ, ಈ ಥರ ಅವ್ರು ಬದಲಾಗ್ತಾರೆ, ಚೇಂಜ್ ಆಗುತ್ತೆ ಆಟ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ? ನಾನು ಏನಕ್ಕೆ ಟಾಪ್ 5 ಅಂತ ಹೇಳಿದೆ ಅಂತಂದರೆ, ಇಲ್ಲಿರೋರು 5 ಜನ ದೇ ಆರ್ ನಾಟ್ ಸಿಮಿಲರ್ ಪೀಪಲ್. 5 ಜನನು ಬೇರೆ 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 ವ್ಯಕ್ತಿತ್ವಗಳು. ಸೊ ನಾನು ನೋಟಿಸ್ ಮಾಡಿದಂಗೆ ಈ 5 ವ್ಯಕ್ತಿತ್ವಗಳು ಇದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇಲ್ಲಿರೋರು ನಾನು ಒಬ್ಬರಿಗೆ ಫೇವರ್ ಮಾಡ್ತಾ ಇದ್ದೀನಿ ಅಂತೇನಿಲ್ಲ. ಇವಾಗ ಧನುಷ್ ನೋಡಿ, ವೆರಿ ಸಟಲ್, ತುಂಬ ಸಿಂಪಲ್, ಗಿಲ್ಲಿ ಕಾಮಿಡಿ, ಎಕ್ಸೈಟ್ಮೆಂಟ್, ಎನರ್ಜಿ. ರಕ್ಷಿತಾ ವೆರಿ ಇಮೋಷ್ನಲ್, ತುಂಬ ಸ್ವೀಟಾಗಿ ಮಾತಾಡೋದು. ಆಮೇಲೆ ಗೇಮ್ ಸ್ಟ್ರಾಟಜಿ ಅದು ನನಗಿನ್ನೂ ಅರ್ಥ ಆಗಿಲ್ಲ, ಬಟ್ ತುಂಬ ಮನಸ್ಸಿಂದ ಮಾತಾಡ್ತಾಳೆ ಅವಳು. ಎಲ್ಲೂ ತಲೆಯಲ್ಲಿ ಇಟ್ಕೊಂಡು, ತಲೆಯಲ್ಲಿ ಬೇರೆ ಮನಸ್ಸಲ್ಲಿ ಬೇರೆ ಇಲ್ಲ. ಇವಾಗ ನಿಮ್ಮ ಬಗ್ಗೆ ಏನೋ ಮಾಡ್ತಾಳೆ ಗೇಮಲ್ಲಿ, ನಿಮ್ಮ ಬಗ್ಗೆನೇ ಎಷ್ಟು ಚೆನ್ನಾಗಿರ್ತಾಳೆ ನನ್ನ ಜೊತೆ. ಗೇಮ್ ಬೇರೆ, ಮನಸ್ಸಿಂದ ಮಾತಾಡೋದು ಬೇರೆ ಅವಳು. ಹಂಗೆ ಅಶ್ವಿನಿ ಅವರು ಅಷ್ಟೇ, ವೆರಿ ಸ್ಟ್ರಾಂಗ್ ಮೈಂಡೆಡ್, ಫಿಸಿಕಲ್ ಟಾಸ್ಕು ಅಷ್ಟು ಎಷ್ಟು ಚೆನ್ನಾಗಿ ಆಡ್ತಾರೆ ಅವರು. ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್ ವೆರೈಟೀಸ್. ನಾನು ಅಷ್ಟೇ ಇವರೇ ಹೇಳ್ತಾರೆ ಆ ಥರ ಏನಿಲ್ಲ. ನನ್ನ ತಲೆಯಲ್ಲಿ ದೀಸ್ 5 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದ್ದಾರಲ್ಲ, ಇದರಲ್ಲಿ ಒಬ್ರು ಇರ್ಬೋದು ಅಂತ ಅನ್ಸುತ್ತೆ ಅಷ್ಟೇ. ಸರ್ ಸಾಕಷ್ಟು ಸೀರಿಯಲ್ಗಳಲ್ಲಿ ವಿಲನ್ನು, ವಧುವಲ್ಲಿ ಹೀರೋ, ಕೋಟಿಯಲ್ಲಿ ವಿಲನ್ ಆಗಿದ್ರೆ, ಮತ್ತು ಈ ಜರ್ನಿ ಬಿಗ್ ಬಾಸ್ ಜರ್ನಿ, ಸೊ ಏನು ಅಂದರೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿದ್ದೀರಾ, ಮುಂದೆ ಏನು ಲಕ್ಷ್ಯ ನಿಮ್ದು ಏನಿದೆ ಆ್ಯಕ್ಚುಲಿ? ವಾಟ್ ಈಸ್ ಯುವರ್ ಪ್ಲ್ಯಾನ್ ಫಾರ್ ಫ್ಯೂಚರ್ ಪ್ಲಾನ್? ನನಗೆ ಇಲ್ಲಿ ತುಂಬ ಮೆಂಟಲಿ ಸ್ಟ್ರಾಂಗ್ ಆಗಬೇಕಾಗಿತ್ತು. ಯಾಕಂದರೆ ಎವ್ರಿ ವೀಕ್ ನ್ಯೂ ಸಿಚುವೇಶನ್ಸ್, ನ್ಯೂ ಥಿಂಗ್ಸ್ ಟು ಡೀಲ್ ವಿತ್, ನ್ಯೂ ರೀಸನ್ಸ್ ಹುಡುಕಬೇಕಾಗಿತ್ತು ಆ ಥರ. ಆಮೇಲೆ ನನಗೆ ತುಂಬ ಮೆಂಟಲಿ ಚಾಲೆಂಜಿಂಗ್ ಏನಿತ್ತಂದರೆ, ಏನೇ ಸಿಚುವೇಶನ್ ಬಂದರೂ ನನ್ನ ಕಾಮ್ನ ನಾನು ಕಳ್ಕೋಬಾರ್ದು, ಆದಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರಬೇಕು ಅಂತಲೇ ನನ್ನ ತಲೆಯಲ್ಲಿದ್ದು. ಐ ಥಿಂಕ್ ಐ ಪೋರ್ಟ್ರೇಟ್ ದ್ಯಾಟ್ ಆಲ್ಮೋಸ್ಟ್. ಅದನ್ನ ಸೈಲೆನ್ಸ್ ಅಂತ ಅನ್ಸಿದ್ದು ಏನೋ ಗೊತ್ತಿಲ್ಲ. ಐ ಫೆಲ್ಟ್ ಆ ಮನೇಲಿ ಬೀಯಿಂಗ್ ಸೈಲೆಂಟ್ ಆರ್ ಬೀಯಿಂಗ್ ಕಾಮ್ ಇಸ್ ಅ ಬಿಗ್ ಸ್ಟ್ರೆಂತ್. ಓಕೆ. ಯಾಕಂದರೆ ಪ್ರತಿ ಸಲ ಎವ್ರಿಬಡಿ ಆರ್ ಫೈಟಿಂಗ್ ಓವರ್ ಸ್ಮಾಲ್ ಥಿಂಗ್ಸ್. ನಾನು ನೋಡಿದಂಗೆ ಎಸ್ಪೆಷಲಿ ಲಾಸ್ಟ್ 2 ವೀಕ್ಸಲ್ಲಿ ಇದರ ಫೈಟಿಂಗ್ ಓವರ್ ಅದೇನೋ ತುಪ್ಪ ಅದು ಇದು ಅಲ್ಲ, ನನಗದು ಓ ಮೈ ಗಾಡ್, ಈ ರೀಸನ್ಗೂ ಫೈಟ್ ಮಾಡ್ತಾ ಇದ್ದಾರಾ, ತುಂಬ ಕಿರ್ಚಾಟ. ಆವಾಗ ಏನಾಗುತ್ತೆ ಅಂದರೆ, ಟು ಸ್ಟೇ ಕಾಮ್ ಆ್ಯಂಡ್ ಸೈಲೆಂಟ್ ಇಸ್ ದ ಸ್ಟ್ರೆಂತ್ ದೇರ್. ಇರಿಟೇಟ್ ಆಗಿ ಕಿರ್ಚಾಡೋದು ಇಸ್ ಈಸಿ, ಟು ಬಿ ಆನೆಸ್ಟ್. ಟು ಬಿ ಲೌಡ್ ಆ ಸಿಚುವೇಶನ್ಸಲ್ಲಿ ಈಸ್ ಈಸಿ. ಟು ಬಿ ಅಲ್ಲಿ ಅರ್ಥ ಮಾಡ್ಕೊಳಕ್ಕೆ ಇಟ್ಸ್ ವೆರಿ ಹಾರ್ಡ್. ಏನಕ್ಕೆ ಆ ಥರ ವಿಷಯ ಬಂತು, ಏನಕ್ಕೆ ತುಪ್ಪದ ವಿಷಯ ಬಂತು, ವಾಸ್ ಇಟ್ ನೆಸೆಸರಿ? ಅದೆಲ್ಲ ಯಾವಾಗ ಆಗುತ್ತೆ ಅಂದರೆ, ನೀವು ಒಂದು ಸ್ಟೆಪ್ ಹಿಂದೆ ನಿಂತ್ಬಿಟ್ಟು ಇದೆಲ್ಲ ಕಿರ್ಚಾಟದಲ್ಲಿ ಅರ್ಥ ಆಗುತ್ತೆ. ಆ ವಿಷಯ ಬೇಕಾದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು, ಐ ಡೋಂಟ್ ನೋ ಇಫ್ ಯು ಹ್ಯಾವ್ ಟೈಮ್. ಬೇಡ ಎಕ್ಸ್ಪ್ಲನೇಷನ್ ಬೇಡ, ಬಟ್ ಅದೇ ಒಂದು ಸ್ಟೆಪ್ ಹಿಂದೆ ನಿಂತ ಗೊತ್ತಾಗುತ್ತೆ. ಸೊ ಕ್ಲಾರಿಟಿ ಓವರ್ ಕೇಯಾಸ್. ತುಪ್ಪದ ವಿಷಯಕ್ಕೆ ಅಲ್ಲ, ತುಪ್ಪದ ವಿಷಯ ಆಗಲಿ, ಆಲೂಗಡ್ಡೆ ಯಾವುದೇ ಜಗಳ ಆಗಲಿ, ಒಂದು ಹಿಂದೆ ಬಂದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್. ನನ್ನ ಪಾಲಿಸಿ ಅದೇ, ಕ್ಲಾರಿಟಿ ಓವರ್ ಕೇಯಾಸ್. ಅರ್ಥ ಆಯ್ತಾ? ಕ್ಲಿಯರ್ ಆಗಿರ್ಬೇಕು ಫಸ್ಟ್. ಸುಮ್ಮನೆ ಮಾಡೋ ಬದಲು ಫಸ್ಟ್ ಏನಾಗ್ತದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಅವಾಗ ಅರ್ಧಕ್ಕರ್ಧ ಪ್ರಾಬ್ಲಮ್ಮೇ ಸಾಲ್ವ್ ಆಗೋಗಿರುತ್ತೆ ಅಷ್ಟೇ. ಮೈ ಪಾಲಿಸಿ ವಾಸ್ ದ್ಯಾಟ್. ಕ್ಯಾಪ್ಟನ್ ಆಗಿ ಆ್ಯಕ್ಚುಲಿ ಆಚೆ ಬಂದವರಲ್ಲಿ ತುಂಬ ಕಡಿಮೆ ಜನ, ಆ್ಯಕ್ಚುಲಿ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ತುಂಬ ಕಡಿಮೆ ಜನ ಕ್ಯಾಪ್ಟನ್ ಆದವರು ಔಟ್ ಆಗಿ ಬಂದಿರೋದು. ಅದ್ರ ಬಗ್ಗೆ ನಿಮಗೆ ಎಷ್ಟು ರಿಗ್ರೆಟ್ ಇದೆಯಾ ಏನಾದರೂ? ಮತ್ತು ಓವರ್ ಆಲ್ ಬಿಗ್ ಬಾಸ್ ಆಟದಲ್ಲಿ ರಿಗ್ರೆಟ್ ಫೀಲ್ ಮಾಡಿದ್ದೆ ಏನಾದರೂ? ರಿಗ್ರೆಟ್ ಅಂತೇನಿಲ್ಲ. ಐ ಫೀಲ್ ಕ್ಯಾಪ್ಟನ್ ಆಗಿ ಹೊರಗೆ ಬಂದಿದ್ದು ದಟ್ ಜಸ್ಟ್ ಬೇಸಿಕ್ಲಿ ಶೋಸ್ ದಟ್ ಆ ವಾರ ನಾನು ಚೆನ್ನಾಗಿ ಆಡಿದೆ. ಯಾಕಂದರೆ ಟಾಸ್ಕಲ್ಲೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೇ ಕ್ಯಾಪ್ಟನ್ ಆಗೋಕ್ಕೆ ಸಾಧ್ಯ. ಸೊ ಪರ್ಫಾರ್ಮ್ ಮಾಡಿದೆ, ಕ್ಯಾಪ್ಟನ್ ಆದೆ, ಅದರಿಂದ ಹೊರಗೆ ಬಂದೆ ಅಂತಂದಾಗ ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಬಟ್ ದ ಸೇಮ್ ಟೈಮ್ ನನಗೆ ಒಂಥರ ಕಾನ್ಫಿಡೆನ್ಸ್ ಅಟ್ಟಿನೂ ಆ ವಾರ ನಾನು ಆ್ಯಕ್ಚುಲಿ ಚೆನ್ನಾಗಿ ಹೊರಗೆ ಬಂದೆ, ಕ್ಯಾಪ್ಟನಾಗಿ ಹೊರಗೆ ಬಂದೆ. ಇಟ್ಸ್ ಅ ಗುಡ್ ಥಿಂಗ್ ಟು ಕ್ಯಾರಿ. ಅಲ್ಲ, ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿ ಹೊರಗೆ ಬಂದಿಲ್ಲ, ಕ್ಯಾಪ್ಟನಾಗಿ ಹೊರಗೆ ಬಂದೆ. ಇಟ್ಸ್ ಅ ನೈಸ್ ಥಿಂಗ್. ಓಕೆ ಸರ್, ಕೊನೆಯದಾಗಿ ನಿಮ್ಮಿಂದ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂತಹ ಆಡಿಯನ್ಸು ಮತ್ತು ಫ್ರೆಂಡ್ಸು, ಫ್ಯಾಮಿಲಿ ಅವರೆಲ್ಲ ತುಂಬ ಬೇರೆ ಥರನೇ ಇರ್ತಾರೆ, ಇವರು ಆಟ ಆಡ್ತಾರೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಅವರಿಗೆಲ್ಲ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ, ಆಚೆ ಬಂದಿದ್ದಾರೆ, ಬೇಜಾರಾಗಿರುತ್ತೆ ಅವರಿಗೆಲ್ಲ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮುಂದೆ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮನ್ನು ಫಾಲೋ ಮಾಡೋರಿಗೆ ಯಾವ ರೀತಿ ಎಂಟರ್ಟೈನ್ ಮಾಡೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಏನು ಹೇಳ್ಕೊಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಅದೊಂದು ಎಂಥ ದೊಡ್ಡ ಮಾತು ಗೊತ್ತಾ, ಅದು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಂತ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಯಾಕಂದರೆ ಒಬ್ಬರ ಮೇಲೆ ಪ್ರೀತಿ ಇದ್ರೆ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ. ಆಮೇಲೆ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಅದೇ, ನೀವು ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನಾನು ಆದಷ್ಟು ಜೆನ್ಯೂನ್ ಆಗಿರೋಕ್ಕೆ ಟ್ರೈ ಮಾಡಿದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ನಾನು ಫೇಕಾಗಿ ಕ್ರಿಯೇಟ್ ಮಾಡಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಡ್ರಾಮಾ ಮಾಡೋದಾಗಲಿ, ನೀವುಗಳೆಲ್ಲ ಇಷ್ಟಪಡ್ತೀರಾ ಅಂತ ಏನೋ ಫೇಕಾಗಿ ಮಾಡೋದಾಗಲಿ ಮಾಡಲಿಲ್ಲ. ಯಾಕಂದರೆ ಅದನ್ನೆಲ್ಲ ನೀವು ನನ್ನ ಗುಣ ಏನು ಅಂತ ಗೊತ್ತಾಗಿ ನಿಮಗೆ ಪರಿಚಯ ಮಾಡೋದಕ್ಕೆ ನಾನು ಟ್ರೈ ಮಾಡಿದ್ದು. ಇನ್ಫ್ಯಾಕ್ಟ್ ಅದೆಲ್ಲ ರೊಮ್ಯಾನ್ಸ್ ಆಗಲಿ, ಕಾಮಿಡಿ ಆಗಲಿ, ಆ್ಯಕ್ಷನ್, ಫೈಟ್ಸ್ ಅವೆಲ್ಲ ಐ ಪ್ರಾಮಿಸ್ ಯು ಬರ್ತಾ ಇರೋ ನನ್ನೆಲ್ಲ ಸಿನಿಮಾಗಳಲ್ಲೂ ಇದೆ. ಯು ಗೈಸ್ ಕಮ್ ಆ್ಯಂಡ್ ಎಂಜಾಯ್ ದೇರ್. ಇಲ್ಲಿ ನೀವು ನಾನೇನು ಅಂತ ನೋಡಿದ್ರಿ, ಇನ್ನು ನೀವು ನಾನು ಯಾವ್ದ್ಯಾವ ಥರ ರೋಲ್ಸ್ ಪ್ಲೇ ಮಾಡ್ತೀನಿ, ಎಷ್ಟು ಪೊಟೆನ್ಷಿಯಲಿಂದ ಎಫರ್ಟ್ ಹಾಕಿ, ನೆಗೆಟಿವ್ ರೋಲ್ಸಾ, ಪಾಸಿಟಿವ್ ರೋಲ್ಸಾ, ಕಾಮಿಡಿ ರೋಲ್ಸಾ, ಕಮ್ ಎಂಜಾಯ್ ದ ಶೋ ದೇರ್. ಐ ವಿಲ್ ನಾಟ್ ಡಿಸಪಾಯಿಂಟ್ ಯು. ದಟ್ಸ್ ಆಲ್ ಐ ವಾಂಟ್ ಟು ಸೇ. ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ತುಂಬ ಸಿನಿಮಾಗಳಿದೆ, ತುಂಬ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗಬೇಕು?
ಸರ್ ಯಾರು ವಿನ್ ಆಗ್ತಾರೆ ಅಂತ ಹೆಂಗೆ ಹೇಳಿ ಸರ್. ಅಲ್ಲ ಬಟ್ ನಿಮಗೆ ಯಾರು ಆಗಬೇಕು ಅಂತ ನಿಮ್ಮ ತಲೆಯಲ್ಲಿದೆ? ಐ ಫೀಲ್ ಧನುಷ್ ಶುಡ್ ವಿನ್. ಓಕೆ. ಆ್ಯಂಡ್ ಅದು ಬಿಟ್ಟರೆ ನಮ್ಮ ರಿಯಾಲಿಟಿ ಕಿಂಗ್ ಗೆಲ್ಲಬೇಕು ಅಂತ ಅನ್ಸುತ್ತೆ. ಓಕೆ. ಸೊ ಟಾಪ್ 2 ಅವ್ರು ಇರ್ತಾರೆ ಅಂತಾನೆ ಆ ಥರ ನನ್ನ ಪ್ರಕಾರ. ಯಾಕಂದರೆ ಅವ್ರು ನೋಡ್ದಂಗೆ ಅವರಿಬ್ಬರಲ್ಲಿ ನಾನು ತುಂಬ ಆನೆಸ್ಟಿ ನೋಡಿದ್ದೀನಿ. ಎಲ್ಲೂ ಅವ್ರು ಫೇಕ್ ಆಗಿರೋದು ನೋಡಿಲ್ಲ. ಅವ್ರು ಟ್ರೂ ಟು ಅವ್ರು ಹೇಗಿದ್ದಾರೆ ಹಾಗಿದ್ದಾರೆ ಅಂತ ಅನ್ಸುತ್ತೆ ಅವರಿಬ್ಬರು. ಧನುಷ್ ಅಷ್ಟೇ ಅವ್ನ ವೇಲಿ ಏನಪ್ಪ ಒಂದು ಕ್ಯಾರೆಕ್ಟರ್ಲಿ ಈಸ್ ವೆರಿ ಟ್ರೂ. ಇಲ್ಲಿನೂ ಅಷ್ಟೇ ಅವ್ನ ವೇನಲ್ಲಿ ಅವ್ನ ಕಾಮಿಡಿ ಹೇಗಿರುತ್ತೆ, ಅವ್ನು ಹೇಗಿದ್ದಾನೆ ಹಾಗೆ ಇದ್ದಾನೆ. ಸೊ ಆ ಥರ ಜೆನ್ಯೂನ್ ಪರ್ಸ್ನಾಲಿಟೀಸ್ ವಿನ್ ಆಗಬೇಕು ಅಂತ ಅನ್ಸುತ್ತೆ. ಸೊ ಅವರಿಬ್ಬರು ಯಾರು ವಿನ್ ಆದರೂ ಓಕೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ನನಗೆ ಆ್ಯಕ್ಚುಲಿ ಇದ್ದಿದ್ದು ಎಕ್ಸ್ಪೆಕ್ಟೇಷನ್ ಒಂದೇ, ನೀವು ಜಂಟಿಯಾಗಿ ಹೋಗಿದ್ರಿ ಮತ್ತು ಚೆನ್ನಾಗಿ ಹ್ಯಾಂಡ್ಸಮ್ ಆಗಿದ್ರಿ. ಯಾವುದಾದ್ರೂ ಒಂದಾದರೂ ಜೋಡಿ ಅಂದರೆ ನಾಟ್ ಫಾರ್ ದ ಕಂಟೆಂಟ್ ಸೇಕ್ ಅಂತಲ್ಲ, ಏನೋ ಅಂದರೆ ಪಾಪ ಎಲ್ಲರೂ ಹೋಗ್ತಾ ಹೋಗ್ತಾ ಒಂದು ರೇಂಜಲ್ಲಿ ನಿಮ್ಮನ್ನು ಬ್ರೋ ಝೋನ್ ಮಾಡ್ಕೊಂಡ್ಬಿಟ್ರು, ಎಲ್ಲರೂ ಫ್ರೆಂಡ್ ಝೋನ್ ಮಾಡ್ಕೊಂಡ್ರು. ಯಾಕೆ ಅಂತ ಅನ್ನಿಸ್ತು ಅಷ್ಟೇ. ಚೆನ್ನಾಗಿದ್ದವರಿಲ್ಲ ಯಾಕೆ ಹುಡುಗಿಯರು, ರಾಶಿಕಾ ಎಸ್ಪೆಷಲಿ ನಿಮ್ಮನ್ನು ಬಿಟ್ಟಲ್ಲಿ ಸೂರಜನ್ನು ಇದು ಮಾಡ್ಕೊಂಡು, ಬಿಕಾಸ್ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ರಿ ಆ ಥರದ್ದೆಲ್ಲ. ಬಟ್ ಐ ಆಮ್ ಸೋ ಗ್ಲ್ಯಾಡ್ ಸರ್. ನನಗೆ ಹೋಗ್ಬಿಟ್ಟಲ್ಲಿ ಯಾವ ರೀತಿ ಲವ್ ಮಾಡಬೇಕು ಅಂತ ಇಂಟೆನ್ಷನ್ ಹೋಗಲಿಲ್ಲ. ಐ ಫೀಲ್ ಅದರ್ ಥಿಂಗ್ಸ್ ಟು ಲುಕ್ ಫಾರ್ವರ್ಡ್ ಟು ಇನ್ ಲೈಫ್. ಓಕೆ, ನ್ಯಾಚುರಲಿ. ಆಲ್ ದ ಬೆಸ್ಟ್ ಸರ್ ನಿಮ್ಮ ಮುಂದಿನ ಎಲ್ಲ ಜರ್ನಿಗೆ ಮತ್ತು ಪ್ರಾಜೆಕ್ಟ್ಸಿಗೆ. ಸೊ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಅಭಿಷೇಕ್ ಶ್ರೀಕಾಂತ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.